ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ದಯವಿಟ್ಟು ಈ ಸ್ಟೋರಿನ ನೋಡಿ. ಶಿವಮೊಗ್ಗದಲ್ಲಿ ಪೊಲೀಸರ ವಶದಲ್ಲಿದ್ದಂತ ಆರೋಪಿ ಪರಾರಿಯಾಗಿದ್ದಾನೆ. ಐ ರಿಪೀಟ್, ಶಿವಮೊಗ್ಗದಲ್ಲಿ ಪೊಲೀಸರ ವಶದಲ್ಲಿದ್ದಂತ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ, ಹದಗೆಡ್ತಾ ಇದೆ. ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ತಾ ಇದ್ದಂತ ಸಂದರ್ಭದಲ್ಲಿ ಆರೋಪಿ ಎಸ್ಕೇಪ್ ಆಗಿರುವಂಥದ್ದು ನೋಡಿ. ಈತನೇ ವೆಂಕಟೇಶ್ ಅಂತ. ಅರಣ್ಯ ಇಲಾಖೆ ವಶದಲ್ಲಿದ್ದಂಥ ಆರೋಪಿ ವೆಂಕಟೇಶ್ ಪರಾರಿಯಾಗಿರುವಂಥದ್ದು. ಹೊಸನಗರದ ಜೆಎಂಎಫ್ಸಿ ಕೋರ್ಟ್ನಿಂದ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈತ ಪರಾರಿಯಾಗಿದ್ದಾನೆ. ಹೊಸನಗರ ತಾಲೂಕಿನ ಬಟ್ಟೆ ಮಲ್ಲಪ್ಪ ಸರ್ಕಲ್ ಬಳಿ ನಡೆದಿರ್ತಕ್ಕಂಥ ಘಟನೆ. ಹಸಿವಾಗ್ತಾ ಇದೆ, ಊಟ ಕೊಡಿಸಿ ಅಂತ ಹೇಳಿ ಈತ ಗಮನವನ್ನು ಬೇರೆಡೆ ಸೆಳೆದು ಎಸ್ಕೇಪ್ ಆಗಿರುವಂಥದ್ದು. ಜೀಪ್ನಲ್ಲಿದ್ದಂಥ ಸಿಬ್ಬಂದಿಯನ್ನು ಜೋರಾಗಿ ತಳ್ಳಿ ಹಲ್ಲೆ ನಡೆಸಿ ಈತ ಓಡಿ ಹೋಗಿದ್ದಾನೆ. ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಆರೋಪಿ ಪರಾರಿಯಾದಂಥ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತಪ್ಪಿಸ್ಕೊಂಡಿರ್ತಕ್ಕಂಥ ಆರೋಪಿಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಏನು ಹೇಳಬೇಕು ಇದಕ್ಕೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ನಿಮ್ಮದೇ ಜಿಲ್ಲೆಯಲ್ಲಿ 3 ಜನ ಕೈದಿಗಳು ಆರಾಮಾಗಿ ಏಣಿ ಹಾಕ್ಕೊಂಡು ಕಾಂಪೌಂಡನ್ನು ಹಾರಿ ಎಸ್ಕೇಪ್ ಆಗ್ತಾರೆ. ಆ ಪೈಕಿ ಇನ್ನೂ 2 ಸಿಕ್ಕಿಲ್ಲ. ಈತನ ಮಧ್ಯೆ ಈಗ ಆರೋಪಿಯನ್ನ ಕೋರ್ಟ್ನಿಂದ ಜೈಲಿಗೆ ಕರ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗ್ತಾನೆ. ಏನು ನಡೀತಾ ಇದೆ ದೇವರಣೆಗೂ ಗೊತ್ತಾಗ್ತಾ ಇಲ್ವಲ್ಲ ರಾಜ್ಯದಲ್ಲಿ ಅಂತ. ನೀವು ಗೃಹ ಸಚಿವರು, ಇದೆಲ್ಲವೂ ನಿಮ್ಮ ಅಂಡರಲ್ಲಿ ಬರುತ್ತೆ. ಜೈಲು, ಪೊಲೀಸು ಇದೆಲ್ಲವೂ ಸಹ ನಿಮ್ಮ ಅಂಡರಲ್ಲಿ ಬರುವಂಥದ್ದು. ಆದರೆ ಗೃಹ ಸಚಿವರು ಮಾತ್ರ ಇದ್ರ ಕಡೆಗೆ ಏನು ಗಮನನೇ ಹರಿಸ್ತಾ ಇಲ್ವೋ ಏನೋಪ್ಪ ಗೊತ್ತಿಲ್ಲ. ಯಾರನ್ನು ಪ್ರಶ್ನೆ ಮಾಡಬೇಕು? ನೀವು ಯಾರ್ಯಾರನ್ನೋ ಪ್ರಶ್ನೆ ಮಾಡ್ತೀರಲ್ವಾ? ನಾವೀಗ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮಾತೆತ್ತಿದ್ರೆ ಯಾರ್ಯಾರಿಗೋ ಕ್ವಶನ್ ಕೇಳ್ತೀರಿ ನೀವು. ನಿಮ್ಮನ್ನು ಯಾರು ಕ್ವಶನ್ ಕೇಳಬೇಕು? ಹಾಗಾದ್ರೆ ಈ ಘಟನೆಗಳಿಗೆ ಉತ್ತರದಾಯಿತ್ವ ಯಾರು ಉತ್ತರ ಕೊಡಬೇಕು? ಹಾಗಾದ್ರೆ ಏನೋ ಒಂದು ಘಟನೆ ಅಂದರೆ ಅನ್ಕೊಳ್ಬೋದು. ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಕಡೆಗೆ ಸಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಕ್ವಶನ್ ಮಾರ್ಕ್.